ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ. ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಧರ್ಮಸ್ಥಳ ಹೂತಿರುವ ನಿಗೂಢ ಶವಗಳು. ಈ ಬಗ್ಗೆ ಅನಾಮಿಕನೊಬ್ಬ ಕೊಟ್ಟದು. ಇದಾದ ಮೇಲೆ ಇದನ್ನು ಮುಚ್ಚಿ ಹಾಕುವುದಕ್ಕೆ ನಡೆಸಿದ ಯತ್ನ, ಖಾವಂದರನ್ನು ರಕ್ಷಿಸುವುದಕ್ಕೆ ಸಿದ್ಧರಾಗಿ ನಿಂತ ಕೆಲವರು. ಗೊತ್ತಿದೆ, ಇದಾದ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರ SITಯನ್ನು ರಚಿಸಿತು. SIT ರಚಿಸುವುದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗಡೆ ಎಲ್ಲರಿಗೂ ಒಪ್ಪಿಗೆ ಇರಲಿಲ್ಲ. ಯಾಕೆಂದರೆ ಕೆಲವರು ಸಡ್ಡು ಹೊಡೆದು ಆ ಕುಟುಂಬದ ರಕ್ಷಣೆಗೆ ನಿಂತಿದ್ದರು. ಅವರು ಅಖಾಡಕ್ಕೆ ಇಳಿದಿದ್ದರು. ಆದರೆ SIT ರಚನೆಯಾಗಿ ಪ್ರಣವ್ ಮೊಹಂತಿಯವರ ನೇಮಕ ಆದಾಗ ಏನೋ ಆಗುತ್ತೆ, ಪ್ರಾಮಾಣಿಕ ಅಧಿಕಾರಿ ಅಂತ ಅನಿಸಿತ್ತು. ಆದರೆ ಈ ಮಧ್ಯೆ ಆ ಒಂದು ಇಡೀ ತಂಡದ ಒಳಗಡೆ ಕೆಲವರು ಕಳ್ಳರು, ಸುಳ್ಳು ನುಸುಳಿಬಿಟ್ಟಿದ್ರು. ಅವರ ಹೆಸರನ್ನು ನಾನು ಹೇಳಲ್ಲ. ಇಂಥ ಪೊಲೀಸ್ ಅಧಿಕಾರಿಗೂ ಒಳಗೆ ನುಸುಳಿದ್ದು ಹೇಗೆ ಅನ್ನೋದೇ ಭಾಳ ದೊಡ್ಡ ಪ್ರಶ್ನೆಯಾಗಿತ್ತು. ಈ ನಡುವೆ ಉತ್ಖನನ ಪ್ರಾರಂಭ ಆಯಿತು. 1, 2, 3, 4, 5. ಕೆಲವರು ಸಂತಸ ಪಟ್ಟರು, ಏನೂ ಸಿಕ್ಕಿಲ್ಲ, ನಮ್ಮವ್ರನ್ನ ಉಳಿಸ್ಬಿಟ್ವಿ. ಸಂತೋಷ. ಮಾಧ್ಯಮದ ಆ್ಯಂಕರ್ಗಳು, ಗೋಧಿ ಮೀಡಿಯಾ ಆ್ಯಂಕರ್ಗಳು ಕುಣಿದಾಡಿದ್ರು, ನರ್ತನ ಮಾಡಿದ್ರು, ಯಕ್ಷಗಾನ ಮಾಡಿದ್ರು, ತಲೆ ಕೆಳಗೆ ನಿಂತರು, ಎಲ್ಲ ಮಾಡಿಬಿಟ್ರು. ಆಗೋಯ್ತು ಅಂತ. ಆದರೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ದೊರಕಿಬಿಡ್ತು. ಆಗ ಇವರೆಲ್ಲ ಸ್ವಲ್ಪ ತಣ್ಣಗಾದರು. ಸರ್ಕಾರದ ಒಳಗೆ ಇರುವವರು, ಅಧಿಕಾರಶಾಹಿಗಳು, ಮಾಧ್ಯಮದವರು, ಯಾರ್ಯಾರು ಸಂರಕ್ಷಣೆಗೆ ನಿಂತಿದ್ದರೋ ಅವರೆಲ್ಲ ಸ್ವಲ್ಪ ತಣ್ಣಗಾದರು. ಹಾಗೆ ನೋಡಿದರೆ ಇವರಿಗೆಲ್ಲ ಸತ್ಯ ಗೊತ್ತಿರಲಿಲ್ಲ ಅಂತ ನಾನು ನಂಬಲಾರೆ. ಮಾಧ್ಯಮದ ಈ ಗೋಧಿ ಆ್ಯಂಕರ್ಗಳಿಗೂ ಸತ್ಯ ಗೊತ್ತಿದೆ. ಅಲ್ಲಿ ಆ ಧರ್ಮಸ್ಥಳದ ನೆಲದ ಒಳಗಡೆ 100 ಹೆಣಗಳು ಇವೆ, ಅಸ್ಥಿಪಂಜರ ಇದೆ ಅನ್ನೋದು ಗೊತ್ತಿತ್ತು. ಸರ್ಕಾರದವರಿಗೆ ಗೊತ್ತಿತ್ತು, ರಾಜಕೀಯ ಪಕ್ಷದವರಿಗೆ ಗೊತ್ತಿತ್ತು, BJPಗೆ ಗೊತ್ತಿತ್ತು, ಕಾಂಗ್ರೆಸ್ನವ್ರಿಗೆ ಗೊತ್ತಿತ್ತು, JDSನವ್ರಿಗೆ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಆದರೆ ಅದನ್ನು ತೆಗೆದುಕೊಂಡು ಹೋಗಿ ಹಿಂದುತ್ವಕ್ಕೆ ಜಾಯಿಂಟ್ ಮಾಡಿ, ಯಾರೋ ಒಂದು ಕುಟುಂಬದವರನ್ನು, ಉಸ್ತುವಾರಿ ನಡೆಸುವ ಕುಟುಂಬದವರ ಮೇಲಿನ ಆರೋಪದ ಬಗ್ಗೆ ಮಾತನಾಡಿದರೆ ಅದು ಯಾರ ಮೇಲೆ ಆರೋಪ? ಮಂಜುನಾಥನ ಮೇಲೆ, ಅಣ್ಣಪ್ಪ ದೇವರ ಮೇಲೆ. ಹಿಂದೂ ಧರ್ಮವನ್ನು ನಾಶಪಡಿಸುವುದಕ್ಕೆ ಮಾಡುವವರು ನಕ್ಸಲೈಟರು, ಎಡಪಂಥೀಯರು, ವೈಚಾರಿಕರು, ಅಯೋಗ್ಯರು ಎನ್ನುವ ಮಾತುಗಳು ಕೇಳಿಬಂದು. ಹಾಗೆಯೇ ಯಾರ್ಯಾರು ಆ ಪ್ರದೇಶದಲ್ಲಿ ಈ ಕುಟುಂಬವನ್ನು ಬೆಂಬಲಿಸ್ತಾರೋ ಅವರನ್ನೇ ಹಿಡಿದು, ಅವರೆದುರಿ ಗೂಟ ಹಿಡಿದು ತೆಗೆದುಕೊಂಡು ಕೆಲವು ವಾಹಿನಿಗಳು ಪ್ರಸಾರ ಮಾಡೋಕ್ಕೆ ಶುರು ಮಾಡಿದ್ರು. 10ನೇ ಪಾಯಿಂಟ್, ಏನೂ ಸಿಕ್ಕಿಲ್ಲ. 6ರಲ್ಲಿ ಮಾತ್ರ ಸಿಕ್ಕಿತ್ತು, 10ರಲ್ಲಿ ಏನೂ ಸಿಕ್ಕಿಲ್ಲ. ಕುಣಿದಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಹೇಳೋದಕ್ಕೆ ಶುರು ಮಾಡಿದ್ರು. 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಕೂಡ ಅದು ಕೆಲವರು 40, 50, 100 ವರ್ಷದ ಹಿಂದಿನ ಅಸ್ಥಿಪಂಜರ, ಅದು ಸಂಬಂಧ ಇಲ್ಲ, ಯಾರೋ ಇಟ್ಟಿದ್ದು ಅಂತ ಅಂದರು. ಅದರ ಜೊತೆಗೆ ಇದಕ್ಕಿದ್ದ ಹಾಗೆ ಬೆಳ್ತಂಗಡಿ ಗ್ರಾಮ ಪಂಚಾಯಿತಿ ಅವರು ಇನ್ವಾಲ್ವ್ ಆಗಿಬಿಟ್ಟು ಅವರು ಇನ್ನೊಂದು ಟರ್ನ್ ಕೊಡೋಕ್ಕೆ ಶುರು ಮಾಡಿದ್ರು. ಇಡೀ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಶುರು ಮಾಡಿದ ತಕ್ಷಣ ಹೋಗ್ಬಿಟ್ಟು ಆ ಅನಾಮಧೇಯ ವ್ಯಕ್ತಿ ಏನಿದ್ದಾರೆ ಅವರನ್ನು ಬೆದರಿಸುವ ಯತ್ನ ನಡೀತು. ಅವರನ್ನು ಬೆದರಿಸೋದು ಮತ್ತು ಅವನ ದಾರಿ ತಪ್ಪಿಸೋ ಶುರುವಾಯಿತು. ಅನಾಮಿಕ ವ್ಯಕ್ತಿಯ ವಿರುದ್ಧನೇ ದಟ್ ಒಂದು ಷಡ್ಯಂತರ ರೂಪುಗೊಂಡಿತು. ಆಯಿತು, ಈ ಪ್ರಕರಣ ಮುಗೀತು, ಆತ ಒಳಗೆ ಹೋಗ್ತಾನೆ ಅನ್ನೋ ಶುರುವಾಯಿತು. ಆವಾಗ ಇಡೀ ಮಾಧ್ಯಮಗಳು ಶುರು ಮಾಡಿದ್ದೇನು ಗೊತ್ತಾ ನಿಮಗೆ? ಇವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವುದಿಲ್ವಾ? ನಾಳೆ ಪೊಲೀಸ್ ಕಸ್ಟಡಿಗೆ ಹೋಗುತ್ತಾನ ಅನಾಮಧೇಯ, ನಾಡ್ದು ಹೋಗ್ತಾನ ಅಲ್ರಿ? ದೂರು ಕೊಟ್ಟವನು ಪೊಲೀಸ್ ಕಸ್ಟಡಿಗೆ ಯಾಕ್ರಿ ತಗೋಬೇಕು? ಬಟ್ ಆ ರೀತಿ ಪ್ರಚಾರ ಮಾಡ್ತಾ ಒಂದು ವಾತಾವರಣವನ್ನು ಸೃಷ್ಟಿಸುವ ಕೆಲಸವನ್ನು ಇದೇ ಗೋಧಿ ಮೀಡಿಯಾ ಶುರು ಮಾಡ್ತು. ಎಲ್ಲ ಆಯಿತು. ಇವತ್ತು 11ನೇ ಪಾಯಿಂಟ್, ಬೆಳಗ್ಗೆನೇ SIT ಅಧಿಕಾರಿಗಳು ಅನಾಮಧೇಯ ವ್ಯಕ್ತಿಯನ್ನು ಕರೆದುಕೊಂಡು ನೇತ್ರಾವತಿ ದಡವನ್ನು ದಾಟಿ ಆ 11ನೇ ಪಾಯಿಂಟ್ ಹತ್ರ ಹೋಗ್ತಾಯಿದ್ರು. ಇದೇ ಸಂದರ್ಭದಲ್ಲಿ
ಇನ್ನೊಂದು ಪ್ರಕರಣ, ಇನ್ನೊಬ್ಬ ದೂರುದಾರ, ಹೌದು, ಒಬ್ಬ 15 ವರ್ಷ ಯುವತಿಯನ್ನು ನೆಲದ ಒಳಗೆ ಅಂತ್ಯ ಸಂಸ್ಕಾರ ಮಾಡೋದನ್ನು, ಹುಗ್ದಾಕೋದನ್ನು ನಾನು ನೋಡಿದ್ದೇನೆ ಅಂತ ಓಪನ್ ಆಗಿ ಬಂದ. ಜಯಂತ್ ಅಂತ ಅವ್ರ ಹೆಸರು. ಅವ್ರ ಮುಖವಾಡ ತರಿಸಲಿಲ್ಲ. ಸೊ ಅವರು ಬೆಳ್ತಂಗಡಿ SIT ಕಚೇರಿಗೆ ಹೋದರು. ಅಲ್ಲಿ ದೂರು ಕೊಡೋದಕ್ಕೆ ಹೋದರೆ ಸೊ ಅಧಿಕಾರಿಗಳು ಇಲ್ಲಿರಲಿಲ್ಲ. ಅಧಿಕಾರಿಗಳು 11ನೇ ಪಾಯಿಂಟ್ ಹತ್ರ ಹೋಗಿದ್ದರು. ಆವಾಗಲೇ ಟ್ವಿಸ್ಟ್. ಅನಾಮಧೇಯ ವ್ಯಕ್ತಿ ಅವರು ಹೇಳಿದ್ರು, ನೋ, ಇಲ್ಲಿ ಬೇಡ, ಗುಡ್ದ ಹತ್ರ ಹೋಗೋಣ. ಇಟ್ ವಾಸ್ ಎ ಶಾಕಿಂಗ್, ಇಟ್ ವಾಸ್ ಎ ಬಿಗ್ ಟರ್ನ್. ಹೌದಾ, ಯಾಕೆ? ಎಸ್, ತೋರಿಸ್ತೀನಿ ಬನ್ನಿ. 11:30 ಹೊತ್ತಿಗೆ SIT ಅನಾಮಧೇಯ ವ್ಯಕ್ತಿ ಆ ಗುಡ್ಡದ ಎಡೆಗೆ ಹೆಜ್ಜೆ ಹಾಕ್ತಾ ಹೋದರು. ಅವರ ಜೊತೆಯಿಂದ ಸುಮಾರು 50 ಸಿಬ್ಬಂದಿಗಳು ನೆಲ ಅಗೆಯುವ ಕೆಲಸ ಪ್ರಾರಂಭ ಆಯಿತು. ಮತ್ತೆ ಟರ್ನ್, ಶಾಕಿಂಗ್, ಏನೂ ಸಿಗಲ್ಲ ಅನ್ನುವ ಲೆವೆಲಿಗೆ ಬಂದುಬಿಟ್ಟಿತ್ತು. ಮಾಧ್ಯಮಗಳು ಅದನ್ನೇ ಹೇಳ್ತಾ ಇತ್ತು. ಕನ್ನಡದ ನಂಬರ್ 1 ಚಾನಲ್ TV9 ಆ್ಯಂಕರ್ ಅಲ್ಲಿ ನಿಂತುಬಿಟ್ಟು 10ರವರೆಗೆ ಏನೂ ಸಿಕ್ಕಿಲ್ಲ, 11, 12, 13ರಲ್ಲೂ ಸಿಗಲ್ಲ, ತೀರ್ಪು ಕೊಟ್ಟೇ ಬಿಟ್ಟಿದ್ದ. ಯಾರ್ಯಾರು ಎಂಜಿಲು ಅನ್ನವನ್ನು ತಿನ್ನುವವರು ಅವರ ಮಾತು ಅವರ ವಾಹಿನಿಗಳ ಮುಂದೆ ಹೊರಗೆ ಬರ್ತಾ ಇತ್ತು. 10ರವರೆಗೆ ಸಿಕ್ಕಿಲ್ಲ, 11ರಲ್ಲೂ ಸಿಗಲ್ಲ, 12 ಸಿಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಆ TV9 ವರದಿಗಾರ ಅಲ್ಲಿ ಹೇಳ್ತಾ ಇದ್ದ. ಅವರ ಉದ್ದೇಶ ಸ್ಪಷ್ಟ ಇತ್ತು, ಅವರ ಮನಸ್ಸು ಸ್ಪಷ್ಟ ಇತ್ತು. ಏನಾದರೂ ಮಾಡಿ, ಹೇಗಾದರೂ ಮಾಡಿ, ಯಾರ ಮೇಲೆ ಆರೋಪಿತರ ಇದೆಯೋ ಅವ್ರನ್ನ ರಕ್ಷಣೆ ಮಾಡಬೇಕು. ಏನಾದರೂ ಮಾಡಿ ಯಾವನು ಈ ಅಮಾಯಕ ಇದ್ದಾನೆ ಅವನು ತೆಗೆದು ಒಳಗೆ ಹಾಕಬೇಕು. ಎವ್ರಿಥಿಂಗ್ ವಾಸ್ ಪ್ಲ್ಯಾನ್ಡ್, ಸಿಸ್ಟಮೆಟಿಕ್. ಇವರ ದುರ್ದೈವ, ಹೋಗಿ ಮಣ್ಣು ತೆಗಿತಾ ಇದ್ದಾಗೆ ಸಿಕ್ಕೇ ಬಿಡ್ತು ನೋಡಿ ಅವಶೇಷ. ಈ ಮಾಧ್ಯಮದವ್ರನ್ನ ಒಳಗೆ ಬಿಟ್ಟಿರಲಿಲ್ಲ, ಎಲ್ಲ ಹೊರಗಡೆ ನಿಂತಿದ್ದರು, ನೋಡ್ತಾ ಇದ್ದರು. ಹಾಗೆಯೇ ಸಿಬ್ಬಂದಿಗಳು ಬಂದರು, 2 ಚೀಲದಷ್ಟು ಉಪ್ಪನ್ನು ತೆಗೆದುಕೊಂಡ್ರು. ಆವಾಗ ಕ್ಲಿಯರ್ ಆಯಿತು ಏನು ಅಂದರೆ, ಇದು ಸಿಕ್ಕಿರುವ ಅವಶೇಷವನ್ನು ಪ್ರೆಸರ್ವ್ ಮಾಡುವುದಕ್ಕೆ ಉಪ್ಪನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ. ಇಟ್ ವಾಸ್ ಕ್ಲಿಯರ್. ಆದರೆ ಅವರಿಗಾಗಿರೋ ಸಮಸ್ಯೆ ಅಂದರೆ, ಈ ಮಾಧ್ಯಮಗಳಿಗೆ ಪ್ಲ್ಯಾಂಟ್ ಮಾಡ್ತಾ ಇದ್ದಂಥ ಆ ಪೊಲೀಸ್ ಇನ್ಸ್ಪೆಕ್ಟ್ರ್ ಏನಿದ್ದಾರೆ, ಸಿರ್ಸಿ ಗ್ರಾಮಾಂತರ ಪ್ರದೇಶದ ಇನ್ಸ್ಪೆಕ್ಟ್ರು, ಅವನನ್ನು ಕಳಿಸಲಾಗಿತ್ತು. ಆದ್ದರಿಂದ ಇವ್ರಿಗೆ ಮಾಹಿತಿಗಳೇ ಸಿಗ್ತಿರಲಿಲ್ಲ. ಇವರು ತಮಗೆ ಬೇಕಾದಾಗ ಎಷ್ಟು ಇದು ಮಾಡ್ತಾ, ಏನು ಸಿಗಲ್ಲ ರೀ, ಎಲ್ಲ ಮುಗಿದು ಕಣ್ರಿ, ಅನಾಮಧೇಯ ಪೊಲೀಸ್ ಕಸ್ಟಡಿ ತಗೋತಾರೆ ಕಣ್ರಿ, ಅವನಿಗೆ ಬಡಿತಾರೆ ಕಣ್ರಿ, ಅವ್ನ ಕಾಲ ಕೈ ಮುರಿತಾರೆ ಕಣ್ರಿ, ಅವನು ಒಳಗೆ ಹಾಕ್ತಾರೆ ಕಣ್ರಿ, ಆತ ಸುಳ್ಳ ಕಣ್ರಿ, ಆತ ಅಯೋಗ್ಯ ಅಂತ ಕಣ್ರಿ, ಈ ರೀತಿ ಮಾತುಗಳು ನಡೀತಾ ಇತ್ತು. ಸಿಕ್ತು ತೆಗೆದ ಹಾಗೆ ಶುರುವಾಯಿತು. ಅದ್ರ ಜೊತೆಗೆ ಕೆಲವು ಸರ್ಕಾರದ ನಿಲುಮೆ ಕೂಡ ಪ್ರಶ್ನಾರ್ಹವಾಗಿತ್ತು. ಯಾಕೆಂತಂದರೆ ನಿನ್ನೆನೆ ವಕೀಲರುಗಳು ಯಾರಿದ್ದಾರೆ, ಈ ಅನಾಮಿಕನ ವಕೀಲರು ಒಂದು ಮಾತನ್ನು ಹೇಳಿದರು, ಮೃತದೇಹಗಳ ಪತ್ತೆಗೆ GPR ಬಳಕೆ ಮಾಡಬೇಕು ಅಂತ. ಹಾಗಿದ್ದರೆ ಏನದು GPR, ಏನಿದು ರಾಡಾರ್? ಭಾಳ ಕುತೂಹಲಕರವಾಯಿತು. ಅದೊಂದು ಯಂತ್ರ ಅಂದ್ಕೊಳ್ಳಿ. ಆ ಯಂತ್ರ ಏನು ಮಾಡುತ್ತೆ ಅಂದರೆ, ನೀವು ಒಂದು ಸ್ಥಾನದಲ್ಲಿ ತಗೊಂಡೋಗಿ ಇಟ್ಟರೆ ನೀವು ಅಗಿಬೇಕಾಗಿಲ್ಲ. ಕೆಳಗಡೆ 10, 12, 15 ಫೀಟ್ ಒಳಗಡೆ ಕೂಡ ಅಲ್ಲಿ ಮೃತದೇಹದ ಯಾವುದೇ ಅಂಶಗಳಿದ್ದರೆ ಅದು ಗುರುತಿಸ್ಬಿಡುತ್ತೆ. ಸೊ ವಕೀಲರು ಹೇಳಿದ್ರು, SIT ವಾಟ್ ಟು ಡೂ, SIT ರೆಡಿ ಆಯಿತು ಅಂತೇಳಿ. ಆದರೆ ಈ ಬಗ್ಗೆ ಸರ್ಕಾರ, ನನಗೆ ಬಂದ ಮಾಹಿತಿ ಪ್ರಕಾರ ಸರ್ಕಾರ ಒಪ್ಪಿಗೆ ಕೊಡೋಕ್ಕೆ ರೆಡಿನೇ ಇರಲಿಲ್ಲ. ಎಲ್ಲೆಲ್ಲಿ ಯಾರ್ಯಾರ ಸಂರಕ್ಷಕರು ಯಾವ ರೂಪದಲ್ಲಿ ಇರ್ತಾರೆ ನೋಡಿ ಜಗತ್ತಿನಲ್ಲಿ, ಕಳ್ಳರು, ಸುಳ್ಳರು, ಕೊಲೆಗಡಕರು, ಅತ್ಯಾಚಾರಿಗಳ ರಕ್ಷಣೆಗೆ ಜನ ಎಲ್ಲ ಕಡೆ ಇರ್ತಾರೆ. ಮಾಧ್ಯಮದಲ್ಲಿರ್ತಾರೆ, ಸರ್ಕಾರದಲ್ಲಿರ್ತಾರೆ, ಬ್ಯೂರೋಕ್ರಸಿಯಲ್ಲಿರ್ತಾರೆ, ಜುಡಿಷಿಯರ್ಲು ಇರ್ಬೋದು, ಏನೋ ಗೊತ್ತಿಲ್ಲ, ಎಲ್ಲ ಕಡೆ ಇದ್ದು ಅವ್ರು ರಕ್ಷಣೆ ಮಾಡ್ತಾರೆ. ನ್ಯಾಯವಂತನ ಯಾವನು ರಕ್ಷಣೆ ಮಾಡಲ್ಲ. ನ್ಯಾಯವಂತ ಇದ್ದರೆ ಆತ ಜೈಲಿಗೆ ಹೋಗ್ತಾನೆ. ಇಂತಹ ಜನರನ್ನು ರಕ್ಷಣೆ ಮಾಡೋದು ಸರ್ಕಾರ. GPR, ಎಸ್. ಆವಾಗ ಪೊಲೀಸ್ ಹೇಳಿದ್ರು, ಇನ್ನೇನಿಲ್ಲ, ಇದು ಅತಿ ಸಣ್ಣ ಒಂದು ಯೂನಿಟ್, ಇದಕ್ಕೆ ನೀವು ಹೆಚ್ಚಿಗೆ ಖರ್ಚು ಮಾಡಬೇಕಾಗಿಲ್ಲ, ಇದು ತಂದ್ರೆ ಸಾಕು ಅಂದರು. ಸರ್ಕಾರದ ಒಪ್ಪಿಗೆಗಾಗಿ ಕಾಯ್ತಾ ಇತ್ತು ಅಂತ. ಸೊ ಈ ಯೂಶ್ವಲಿ ಇದೇನಿದೆ, ಇದಕ್ಕೆ ಏನಂತಾರೆ ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅಂತಾರೆ. ಏನು ಹೇಳಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅಂತ, GPR ಅಂತ ಇದನ್ನು ಕರೀತಾರೆ. ಸೊ ಇದನ್ನು ಬಳಕೆ ಮಾಡಬೇಕು ಅನ್ನೋ ಒತ್ತಾಯದು ಸರ್ಕಾರ ಹಿಡಿಯಲಿಲ್ಲ. ಸೊ ಆದರೆ ಇಂಥ ಒಂದು ಸಿಚುವೇಷನ್ನಲ್ಲೇ ಇವತ್ತು ಈ ಉತ್ಖನನ ನಡೀತು. ಇನ್ನೂ ಕೂಡ ಅಧಿಕೃತವಾದ ಮಾಹಿತಿ ಸಂಪೂರ್ಣವಾಗಿ ಬರಬೇಕು. ಬಹಳಷ್ಟು ಮೂಲಗಳ ಪ್ರಕಾರ ಸಾಕಷ್ಟು ಸಿಕ್ಕಿದೆ. ಒಂದು ಪಾರ್ಥಿವ ಶರೀರ ಏನಿದೆ ಅದೇ
ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದ ಅನ್ನೋ ಮಾತುಗಳು ಕೂಡ ಇದೆ. ಇದು ಎಷ್ಟು ಸತ್ಯ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಇನ್ನೂ ಕೂಡ ಅಧಿಕೃತವಾಗಿ SIT ಅದನ್ನ ಹೇಳ್ತಾ ಇಲ್ಲ. ಒಂದಂತೂ ನಿಜ, ಈ ಗುಡ್ಡ ಇದೆಯಲ್ಲ, ಈ ಗುಡ್ಡದಲ್ಲಿ ನೂರಾರು ಹೆಣಗಳು ಸಿಗ್ತವೆ ಅನ್ನೋ ಮಾತಿದೆ. ಆದರೆ ನನಗೆ ಸ್ಟಿಲ್ ಡೌಟ್ ಇದೆ. ಯಾಕಂದರೆ 20 ವರ್ಷದಲ್ಲಿ ಭೌಗೋಳಿಕ ಪ್ರದೇಶ ಬದಲಾಗಿರುತ್ತೆ. ನಾನು ನಿನ್ನೆ ಹೇಳ್ತೇನೆ, 1ರಿಂದ 10 ಪಾಯಿಂಟ್ ಯಾಕೆ ಸಿಕ್ಕಿಲ್ಲ ಅಂದರೆ, ಆತ 20 ವರ್ಷದ ಹಿಂದೆ ಅಲ್ಲಿ ಹೆಣವನ್ನು ಹೂಳಿದ್ರೆ ಆ ನೆಲ ಹಾಗೇ ಇರಲ್ಲ. ಮಲೆನಾಡಿನಲ್ಲಿ ಪ್ರವಾಹ 2019ರ ಪ್ರವಾಹ ಒಂದಷ್ಟು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮತ್ತು ಮಳೆಗಾಲ ಬಂದಾಗಲೆಲ್ಲ ಮಣ್ಣು ಜಾರ್ತಾ ಇರುತ್ತೆ. ಮೇಲೆ ಗುಡ್ಡದ ಎತ್ತರ ಪ್ರದೇಶದ ಮಣ್ಣು ಬಂದು ಇಲ್ಲಿ ಕೂತು 4 ಅಡಿ 5 ಅಡಿಯಲ್ಲಿ ಹೂತಿದ್ದು 20-30 ಅಡಿ ಕೆಳಗಡೆ ಹೋಗ್ಬಿಡ್ಬೋದು. ಇಡೀ ಜಿಯೋಗ್ರಫಿ ಚೇಂಜ್ ಆಗಿರುತ್ತೆ. ಅದರಿಂದ 1ರಿಂದ 10ರವರೆಗೆ ಸಿಗದಿದ್ರು ಕೂಡ ಅದಕ್ಕೆ ಕಾರಣ ಆತ ಸುಳ್ಳು ಹೇಳ್ತಿದ್ದಾರೆ ಅಂತ ಅಲ್ಲ. ಅದಕ್ಕೆ ಕಾರಣ ಭೂಗೋಳದಲ್ಲಿ ಭೂಮಿಯ ಮೇಲೆ ಆದ ಬದಲಾವಣೆಗಳು 20 ವರ್ಷದಲ್ಲಿ ಆ ಪ್ರದೇಶದಲ್ಲಿ. ಕೆಲವು ಹೆಣಗಳು ನೇತ್ರಾವತಿ ನದಿ ಕೊಚ್ಕೊಂಡು ಹೋಗಿರ್ಬೋದು, ಇನ್ನು ಭೂಮಿಯ ಒಳಗಡೆ ಹೋಗಿರ್ಬೋದು. ಆದ್ದರಿಂದ ಈ ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಏನಿತ್ತು ಅದರ ಮೂಲಕ ತಂದು ತನಿಖೆ ಮಾಡೋದು ಅಗತ್ಯ. ಸೊ ಇದು ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ. ಯಾಕಂದರೆ ಸರ್ಕಾರದ ಒಳಗಡೆ ಕೂಡ ಸಂರಕ್ಷಕರಿದ್ದಾರೆ, ಸರ್ಕಾರದ ಒಳಗಡೆ ಕೂಡ ಚೌಕಿದಾರಿದ್ದಾರೆ. ಅವರಿಗೆ ಬಹಳ ಮುಖ್ಯವಾದ್ದು ಅವರನ್ನು ಸಂರಕ್ಷಣೆ ಮಾಡಬೇಕು. ಯಾಕೆಂದರೆ ಅವರಿಂದ ಆಶೀರ್ವಾದ ಪಡೆದವರು. ಸೊ ಆದ್ದರಿಂದ ಅವರು ಸುಲಭವಾಗಿ ಅವ್ರನ್ನ ಬಿಟ್ಕೊಡಲ್ಲ. ಸ್ಟಿಲ್ ಏನು ಮಾಡ್ತಾರೆ, ಈಗ ಸಿಕ್ಕ ಮೇಲೆ ಇಡೀ ಪ್ರಕರಣಕ್ಕೆ ಒಂದು ಹೊಸ ತಿರುವು ಬಂದಿದೆ. ವಾಟ್ ವಿಲ್ ಹ್ಯಾಪನ್, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಅದು ಏನೇನು ಆಗುತ್ತೆ, ಪ್ರತಿ ಕ್ಷಣದ ಸುದ್ದಿಯನ್ನು ತಂದು ತಮಗೆ ತಲುಪಿಸೋ ಯತ್ನವನ್ನು ನಾನು ಮಾಡ್ತಾನೆ ಇರ್ತೀನಿ. ಅದನ್ನ ಅನಾಲಿಸ್ ಮಾಡ್ತೀನಿ. ನ್ಯೂಸ್ ಆ್ಯಂಡ್ ವ್ಯೂಸ್, ಸುದ್ದಿ ಮತ್ತು ವಿಶ್ಲೇಷಣೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೇನು ಹೆಚ್ಚಿನ ವಿವರಗಳು ಬಂದಾಗ ಮತ್ತೆ ತಮ್ಮ ಜೊತೆ ಮಾತನಾಡ್ತೀನಿ. ಈ ನನ್ನ ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಕಮೆಂಟ್ ಮಾಡಿ. ಆಗಿರೋ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.